ಮನ ತಿರುಗೋದ್ರಿಂದ ಏನ್ ಲಾಭ ಅಂತ ನೀವು ನೋಡಿದ್ರೆ, ಧರ್ಮೋಪದೇಶ ಕಾಂಡ 30 8, 9, 2 ವಾಕ್ಯಗಳನ್ನು ನಾವು ಓದಿಕೊಳ್ಳುವ. ನೀವಾದರೂ ಯೆಹೋವನ ಮಾತಿಗೆ ಪುನಃ ತಿರುಗಿದರೆ, ನಾನು ಈಗ ನೋಡಿ, ಮನ ತಿರುಗಿದರೆ, ಪುನಃ ವಿಧೇಯರಾದರೆ, ಮತ್ತೆ ಒಂದು ಕರ್ತನ ಅರಿತ ಮೇಲೆ, ಯೇಸುವನ್ನು ಸ್ವೀಕರಿಸಿದ ಮೇಲೆ ನಮ್ಮ ಜೀವನದಲ್ಲಿ ತಪ್ಪುಗಳು ಸಂಭವಿಸಿರುತ್ತೆ. ಈಗ ಮತ್ತೆ ಹೇಳ್ತಿದ್ದಾರೆ, ಪುನಃ ಅಗೇನ್ ಮತ್ತೆ ನೀವು ಮನ ತಿರುಗಿದರೆ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳಂತೆ ನಡೆಯುವಿರಿ. ಆತನ ಆಜ್ಞೆಗಳಿಗಂತೆ ನಡೆದರೆ, ಮತ್ತು ನಿಮ್ಮ ದೇವರಾದ ಯೆಹೋವನು, ನಿಮ್ಮ ದೇವರಾದ ಯೇಸು, ನಿಮ್ಮ ದೇವರಾದ ಸರ್ವಶಕ್ತ, ನಿಮ್ಮ ದೇವರಾದ ಮೃತ್ಯುಂಜಯನಾದ ಕ್ರಿಸ್ತನಾದ ಯೇಸು, ನಿಮ್ಮ ಸಂತಾನ ಪಶು ವ್ಯವಸಾಯಗಳನ್ನ ಹೆಚ್ಚಿಸಿ ನಿಮ್ಮ ಎಲ್ಲಾ ಪ್ರಯತ್ನಗಳನ್ನು ಸಫಲಪಡಿಸಿ ನಿಮಗೆ ಮೇಲನ್ನುಂಟು ಮಾಡುವನು. ಎಷ್ಟು ಜನ ನನ್ನ ಕೆಲಸದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಪ್ರಯಾಸದಲ್ಲಿ, ನನ್ನ ವಿದ್ಯಾಭ್ಯಾಸದಲ್ಲಿ ನಾನು ಒಂದು ಮೇಲನ್ನ, ನಾನು ಒಂದು ಉನ್ನತಿಯನ್ನ, ನಾನು ಒಂದು ಅಭಿವೃದ್ಧಿಯನ್ನ, ಒಂದು ಡೆವಲಪ್ಮೆಂಟ್ ಬೇಕಂತ ಎಷ್ಟು ಜನ ಬಯಸ್ತೀರಾ? ಹಲ್ಲೆಲೂಯಾ. ದೇವರು ಹೇಳ್ತಿದ್ದಾರೆ, ಮನ ತಿರುಗು. ಈ ಮನ ತಿರುಗೋದು ಯಾಕೆ? ನಿನ್ನ ಉದ್ಧಾರಕ್ಕೆ, ನಿನ್ನ ಏಳಿಗೆಗೆ. ಕನ್ನಡ ಅರ್ಥ ಆಗತ್ತಲ್ಲ? ಹಲ್ಲೆಲೂಯಾ. ಒಂದು ಬದಲಾವಣೆ, ನಿನಗೊಂದು ಉನ್ನತಿ, ನಿನಗೊಂದು ಪ್ರಮೋಷನ್. ದರಿದ್ರ, ಆ ಸಾಲ, ಆ ವೇದನೆ, ಆ ದುಃಖ ಅದು ಬದಲಾಗಬೇಕಾದ್ರೆ ದೇವರು ಹೇಳ್ತಾರೆ, ಮನ ತಿರುಗು. ಯಾವ ವಿಷಯದಲ್ಲಿ ಮನ ತಿರುಗಬೇಕು ಅನ್ನೋದನ್ನು ನಾವು ಈಗ ಧ್ಯಾನ ಮಾಡ್ತಿದ್ದೇವೆ. ಹೋದ್ವಾರ ಅನೇಕ ವಿಷಯಗಳು ನಾನು ಹೇಳಿದ್ದೆ. ಎಷ್ಟು ಜನ ನೆನಪಿದೆ ಅಂತೀರಾ? ಎಷ್ಟು ಜನ ಗೊತ್ತಂತೀರಾ? ಅನೇಕ ವಿಷಯಗಳು ನಾನು ಹೇಳಿದ್ದೆ. ಅದರಲ್ಲಿ ದೇವರು ನಮ್ಮ ಜೊತೆ ಇದ್ದು ಅನೇಕರಿಗೆ ಆ ಒಂದು ಇದನ್ನು ಕೊಟ್ಟಿದ್ದರು. ಅದರಲ್ಲಿ ಅನೇಕ ವಿಷಯಗಳು ಹೇಳಿದ್ದೆ. 1, ವಿಶ್ವಾಸಘಾತಕರಾಗಿ ನಾವು ಇರಬಾರದು. 2, ನಿಮ್ಮಲ್ಲಿ ಪ್ರೀತಿ ಇಲ್ಲ. 3, ಕರುಣೆ ಇಲ್ಲ. 4, ನೀವು ಮೊಂಡ್ರಾಗಿದ್ದೀರಾ. 5, ಮಿಕ್ಸ್ ಆಗಿದ್ದೀರಾ. 6, ದೇವರಿಗೆ ತಿರುಗಿ ಬಿದ್ದಿದ್ದೀರಾ. 7, ನಿಮ್ಮಲ್ಲಿ ಕೆಟ್ಟತನ, ಪಾಪ, ನಿಮ್ಮಲ್ಲಿ ಸುಳೆತನ ಇದೆ ಅಂತ ಹೇಳಿದರು. ಆಮೇಲೆ ನಿಮ್ಮಲ್ಲಿ ಹೆಮ್ಮೆ, ನಿಮ್ಮಲ್ಲಿ ವ್ಯರ್ಥವಾದ ಆಲೋಚನೆ ಮತ್ತು ಮೋಸ, ಜಗಳ, ಆಮೇಲೆ ತಿರುವಿ ಹಾಕದೆ ಇರತಕ್ಕಂಥ ಚಪಾತಿ. ಎಷ್ಟನೇ ನೆನಪಾಯ್ತು? ಹೋಗ್ಬೇಕಾರೆ ಎಲ್ರಿಗೂ ಒಂದು ಸೈಡು ತಿರುವು ಹಾಕದೇ ಇರತಕ್ಕಂಥ ಚಪಾತಿಯನ್ನು ಕೊಟ್ಟು ಕಳಿಸಿದ್ದೆ. ಈಗ ನನ್ನ ಒಂದು ಆಸೆ, ನೀವು 2 ಕಡೆ ಕೂಡ ತಿರುವಿ ಹಾಕಲ್ಪಟ್ಟ ಚಪಾತಿಯಾಗಿ ಬಂದಿದ್ದಾರೆ ಅಂತೇಳಿ ನಂಬಬಹುದಾ? ಹಲ್ಲೆಲೂಯಾ. ಏನದು? ಒಂದು ಕಡೆ ಅನ್ನ ಅರ್ಧ ಬೆಂದಿದ್ರೆ ತಿಂತೀರಾ? ಇಲ್ಲ. ಹಾಗೆ ಚಪಾತಿ ಏನು ಹೇಳ್ತಿದ್ರೆ, ತಿರುವಿ ಹಾಕದೇ ಇರತಕ್ಕಂಥ ಚಪಾತಿ. ಅದರ್ಥ ಏನು? ಒಂದು ಕಡೆ ಕ್ರೈಸ್ತರಂತಕ್ಕಂಥ ನಾಟಕ, ಇನ್ನೊಂದು ಕಡೆ ಅಲ್ಲಿ ಹೋದರೆ ಲೋಕದ ಹಾಗೆ ನಡೀತಕ್ಕಂಥದ್ದು. ಅದು ಬೇಡ. ಈ ಜೀವನ ಬೇಡ. ದೇವರ ವಾಕ್ಯ ಹೇಳ್ತದೆ, ತಿರುವಿ ಹಾಕದೇ ಇರತಕ್ಕಂಥ ಚಪಾತಿ. ಓದುವ 7, 8. ಎಫ್ರಾಯಿಮೇ ಜನಾಂಗಗಳಲ್ಲಿ ಕಲೆತುಕೊಳ್ಳುತ್ತದೆ. ಎಫ್ರಾಯಿಮು ತಿರುವಿ ಹಾಕದ ಚಪಾತಿ. ನಾವು ಕರ್ತನ ಮಕ್ಕಳು, ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಪರಿಶುದ್ಧ ಜಾತಿ, ಪರಿಶುದ್ಧ ಜನಾಂಗ. ಪಾಪದಿಂದ, ಶಾಪದಿಂದ, ಅಕ್ರಮದಿಂದ, ನರಕದಿಂದ, ಆ ಬಾಯಿಂದ ದೇವರು ನಮ್ಮನ್ನು ಎತ್ತಿ ಕಾಪಾಡಿ ನಡೆಸ್ತಿದ್ದಾರೆ. ನಾವು ಆತನಿಗೋಸ್ಕರ ಪ್ರತ್ಯೇಕವಾಗಿ ಬಾಳಬೇಕಾದ ಜಾತಿ, ಜನಾಂಗ. ಅಂತಹ ಜನರು ಲೋಕದಲ್ಲಿ ಬೆರೆತು ಬಾಳಬೇಡಿ. ಲೋಕದ ನಡವಳಿಕೆ, ಲೋಕದ ಅಭ್ಯಾಸಗಳು, ಲೋಕದ ಸ್ಟೈಲ್. ನೀವು ಪ್ರತ್ಯೇಕವಾದ ಪರಿಶುದ್ಧ ಜಾತಿ, ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟವರು, ದೇವರಿಗೆ ಸಾಕ್ಷಿಯಾಗಿ ಆಕಾಶ ಭೂಮಿಯನ್ನು ಉಂಟು ಮಾಡಿದ ದೇವರಿಗೆ ಸಾಕ್ಷಿಯಾಗಿ ದೇವರು ಯಾರು ಎಂಬುದನ್ನು, ದೇವರ ಪ್ರೀತಿ ಏನು ಎಂಬುದನ್ನು, ದೇವರ ಸತ್ಯ ಏನೆಂಬುದನ್ನು ಲೋಕಕ್ಕೆ ತಿಳಿಸಲಿಕ್ಕೆ ದೇವರು ತನ್ನ ಸ್ವಂತ ರಕ್ತದಿಂದ ನಿಮ್ಮನ್ನ ನನ್ನನ್ನ ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ಅದಕ್ಕೆ ಹೇಳ್ತಾರೆ, ಲೋಕದ ಜೊತೆ ಬೆರಿಬೇಡಿ. ಇದು ಬೆರೆಯದು, ಇದು ಟಚ್.
ಟಚ್ ಬೇಕು. ಏನಣ್ಣ ಚೆನ್ನಾಗಿದ್ದೀರಣ್ಣ, ಊಟ ಆಯ್ತಾ, ರೈಟ್ ಅಣ್ಣ ಬರ್ತೀನಿ, ಬರೋಣ ಸ್ವಲ್ಪ ಬಾರ್ ಕಡೆಗೆ ಹೋಗಿ ಬರೋಣ, ಇಲ್ಲಣ್ಣ. ಟಚ್ ಬೇಕು, ಎಲ್ಲರ ಜೊತೆ ಮಾತಾಡ್ಬೇಕು, ಹಾಯ್ ಬಾಯ್. ಕರ್ತನಿಗೆ ವಿರುದ್ಧವಾದ ಕಾರ್ಯಗಳು ಏನಾರು ಇದ್ರೆ ನಾವೇನು ಮಾಡಬೇಕು, ಬತ್ತೀನಣ್ಣ ಅಂತೇಳಿ ಕಾಲಿಗೆ ಬುದ್ಧಿ ಹೇಳಿ ಹೊಡೋಗ್ಬೇಕು. ಜೋಸೆಫನ ಅರಮನೆಯಲ್ಲಿದ್ದಾಗ ಪೋಟಿಫರನ ಹೆಂಡತಿ ಇವನನ್ನು ಪಾಪ ಮಾಡಲಿಕ್ಕೆ ಸೆಳೆದಾಗ ಅವನು ಇದೇ ಪರಲೋಕ ಅಂತೇಳಿ ಹೋದ್ನಾ? ಏನು ಮಾಡ್ದ? ಬಟ್ಟೆನ ಕೋಟನ್ನು ಬಿಟ್ಬಿಟ್ಟು ಹೊಡೋದ. ನಾವು ಅಷ್ಟೇ, ಲೋಕದ ಜೊತೆ ಬೆರೆತು ಲೋಕದ ಹಾಗೆ ನಾವು ಬಾಳಬಾರ್ದು, ಕರ್ತನಿಗೋಸ್ಕರ ನಾವು ಬಾಳ್ಬೇಕು. ಚಪಾತಿ ಹೇಳಿದೆ, ಸ್ವಲ್ಪ ಹೇಳಿ ಹೋಗ್ತೇನೆ. ಇಲ್ಲಿ ಚರ್ಚಲ್ಲಿ ಇರ್ಬೇಕು 2 ಗಂಟೆ 2 ತಾಸು, ವಾರದಲ್ಲಿ 2 ತಾಸು ಪರಿಶುದ್ಧವಾದ ದಿನ. ವಾರದಲ್ಲಿ 2 ತಾಸು ಅಲ್ಲೇಲುಯ ಭಕ್ತಿ, ಆಲಯ ಭಕ್ತಿ, ಚರ್ಚು, ಏನು ಸ್ತೋತ್ರ, ಅಲ್ಲೇಲುಯ, ಕಂಡವರಿಗೆಲ್ಲ ಸ್ತೋತ್ರ. ಬೇರೆ ದಿನ ಕಂಡವರಿಗೆಲ್ಲ ಡ್ಯಾಶ್ ಡ್ಯಾಶ್ ಡ್ಯಾಶ್. ಇದು ಬೇಡ ಬಾಳು. 24 ಗಂಟೆ ಕರ್ತನಲ್ಲಿ ಪ್ರೀತಿಯಾಗಿ, ಕರ್ತನಿಗೆ ಸಾಕ್ಷಿಯಾಗಿ, ನಮ್ಮಲ್ಲಿ ದೇವರನ್ನ ನೋಡ್ತಕ್ಕಂಥ ಬದುಕನ್ನು, ಬಾಳನ್ನು ನಾವು ಬದುಕಬೇಕು. ಅದಕ್ಕೆ ಹೇಳ್ತಾರೆ ತಿರುವಿ ಹಾಕದೆ ಇರ್ತಕ್ಕಂಥ ಚಪಾತಿ. ಭಕ್ತಿಯಾಗಿ ದೇವರಿಗೆ ಪ್ರೀತಿಯಿಂದ ನೀವು ಬದುಕ್ರಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. 2 ಕಡೆ, ಎಲ್ಲ ಕಡೆ, ಮನೆಯಲ್ಲಿ, ಕುಟುಂಬದಲ್ಲಿ, ಆಲಯದಲ್ಲಿ. ಇಲ್ಲಿ ನೋಡು, ಕುಟುಂಬದಲ್ಲಿ ಚರ್ಚಲ್ಲಿ ಬಂದ್ಬಿಟ್ಟು ಅಬ್ಬಾ ಏನು ಒಳ್ಳೆ ಸಿಸ್ಟರ್ ಅಂತಾರೆ, ಇದೇ ಹೆಸರು ನಿಮ್ಮ ಗಂಡ ಹೇಳ್ತಾನ, ನಾನು ಹೆಂಡತಿ ಒಳ್ಳೆ ಅಂತ ಹೇಳ್ತಾನೆ. ಅದಕ್ಕೆ ತಿರುವಿ ಹಾಕ್ತಿರೋದು. ಚರ್ಚಲ್ಲಿ ಎಲ್ಲಿ ನೋಡಿದ್ರಪ್ಪ ಏನು ಭಕ್ತಿವಂತಪ್ಪ, ಏನು ಒಳ್ಳೆ ಹುಡುಗಪ್ಪ, ಏನು ಬೇಡ, 1 ವಾರನೂ ಮಿಸ್ ಆಗೋಲ್ಲ, ಹಂಗೆ ಬರ್ತಾನೆ. ಬೈಬಲ್ ಹೆಂಗೆ ಹಿಡ್ಕೊಂಡು ಬರ್ತಾನೆ ಗೊತ್ತಾ, ಕೆಳಗೆ ಬೀಳ್ಬಾರ್ದು, ಎಷ್ಟು ಬೈಬಲ್ ಎದೆಗೆ ಅಪ್ಪ ಕಟ್ಟಿ ಹಿಡ್ಕೊಂಡು ಬರ್ತಾನೆ, ಎಲ್ಲ ಹೋಗ್ಬಾರ್ದು ಅಂತೇಳಿ. ಅದೇ ರೀತಿ ಪ್ರೀತಿ ವಾಸದಲ್ಲಿ, ಕುಟುಂಬದಲ್ಲಿ ನೀವು ಇರಬೇಕು. ಅದನ್ನು ದೇವರು ಹೇಳ್ತಾ ಇದ್ದಾರೆ. ಕರಗಳ ತಟ್ಟಿ ಕರ್ತನ ಮಹಿಮೆ ಪಡಿಸುವ ಹಾಗೆ ನಮ್ಮ ಜೀವನದಲ್ಲಿ ನಾವು ಹೇಗೆ ಇದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ನೆಕ್ಸ್ಟ್ 7:11 ಓದಪ್ಪ. ಹೀಗೆ 7:11 ತಿರುವಿ ಹಾಕದ ಚಪಾತಿಯಾಗಿ ಇರಬೇಡಿ. ನೆಕ್ಸ್ಟ್ ಎಫ್ರಾಯಿಮ್ ಬುದ್ಧಿ ವಿವೇಕಗಳಿಲ್ಲದ ಪಾರಿವಾಳದಂತಿದೆ. ಅದರ ಜನರು ಐಗುಪ್ತವನ್ನು ಕೂಗುತ್ತಾರೆ. ಪಾರಿವಾಳ, ಬುದ್ಧಿ ಇಲ್ಲದ ಪಾರಿವಾಳ. ಪಾರಿವಾಳದಲ್ಲಿ 2 ಜಾತಿ ಇದೆ, ಒಂದು ಬುದ್ಧಿ ಇರೋದು, ಇನ್ನೊಂದು ಬುದ್ಧಿ ಇಲ್ಲದೆ ಇರೋದು. ನೀವು ಯಾವ ಪಂಗಡಕ್ಕೆ ಸೇರಿದವರು, ಯಾವ ಗ್ರೂಪಿಗೆ ಸೇರಿದವರು? ಪಾರಿವಾಳ ನೋಡಿದ್ರೆ, ಕೆಲವೊಂದು ಪಾರಿವಾಳ, ನಮ್ಮ ಮನೆಯಿರೋ ಪಾರಿವಾಳ, ಕೆಲವೊಂದು ಪಾರಿವಾಳ ನಾವು ಬಿಟ್ಟರೆ ಹೋಗಿ ಅನೇಕ ಪಾರಿವಾಳಗಳನ್ನ ಕರ್ಕೊಂಡು ಚರ್ಚಿಗೆ ಬರ್ತದೆ. ಕೆಲವೊಂದು ಪಾರಿವಾಳ ಬಿಟ್ಟರೆ ವಾಪಸ್ಸೇ ಬರಲ್ಲ. ಬುದ್ಧಿ ಇಲ್ಲದ ಪಾರಿವಾಳ, ಬದನೆಕಾಯಿ ಒಳ್ಳೇದ ಕೆಟ್ಟದ ಗೊತ್ತಿಲ್ಲ ಕೆಲವೊಂದು ಪಾರಿವಾಳಕ್ಕೆ, ಹಾಕೊಂಬರ್ತವೆ ಬುಟ್ಟಿಗೆ. ತೆಂಗಿನಕಾಯಿ ಯಾವುದಂತ ಒಳ್ಳೇದಂತ ತಗೊಳ್ಳಿ ಗೊತ್ತಿಲ್ಲ. ಅರ್ಥ ಆಗ್ತಾ ಇದೆಯಾ? ಆದ್ರೆ ಸಮಾಜದಲ್ಲಿ ಯಾವುದು ಒಳ್ಳೆಯದು, ಯಾವ್ದು ಕೆಟ್ಟವರು, ಯಾವ ಸಭೆ ಒಳ್ಳೆಯದು, ಯಾರು ಪಾಸ್ಟರ್ ಒಳ್ಳೆಯದು, ಯಾವ ಸತ್ಯವನ್ನು ಹೇಳ್ತಾ ಇದ್ದಾರೆ, ಎಲ್ಲಿ ಸತ್ಯ ಇದೆ, ಯಾವುದ್ರಲ್ಲಿ ಹೋದ್ರೆ ನಮಗೆ ಒಳ್ಳೆಯದು ಅಂತಕ್ಕಂಥ ತಿಳುವಳಿಕೆ, ಪರಿಜ್ಞಾನ, ವಿವೇಚನ ಶಕ್ತಿ ಇಲ್ಲದಂತಹ ಪಾರಿವಾಳಗಳು ಸಭೆಯಲ್ಲಿ ಇದೆ. ಅರ್ಥ ಆಗ್ತಾ ಇದೆ ನಿಮಗೆ? ಒಬ್ಬ ಸತ್ಯವೇದ ಓದ್ಕೊಂಡ್ ಬಂದು 2 ವಾಕ್ಯ ಹೇಳ್ಬಿಟ್ರೆ ಹಬ್ಬ ಏನು ಪಾಸ್ಟರ್ಗಳೋ ಅವಳು ಅಮೇರಿಕದಿಂದ ಬಂದವರದ್ದೇ. ಇದೀರಾ ಇಲ್ವಾ? ಯಾವ ಪಾಸ್ಟರ್ ಬರಲಿ, ಏನೇ ಬರಲಿ, ನೀನು ವಾಕ್ಯದ ಪ್ರಕಾರ ನಡೆದ್ರೆ ಉದ್ಧಾರ ಆಗೋದು. ಬೇರೆ ಯಾವ ಜಿಮಿಕ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಹಾಗಾದ್ರೆ ನನ್ನ ಜನರು ಎಫ್ರಾಯೀಮ್, ದೇವರ ಮಕ್ಕಳು, ಪರಿಜ್ಞಾನವಿಲ್ಲ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾವ್ದನ್ನ ಹೇಗೆ ಮಾತಾಡಬೇಕು, ಹೇಗೆ ನಡ್ಕೊಳ್ಬೇಕು ಅನ್ನೋದು ಬುದ್ಧಿ ಇಲ್ಲದಂತ ಪಾರಿವಾಳಗಳು ನೀವು ಅಂತೇಳಿ ಬೈತಾ ಇದ್ದಾರೆ ದೇವರು. ನಾವು ಬುದ್ಧಿ ಇರಬೇಕು. ನನ್ನ ಜನರು ಯಾಕೆ ಕೆಟ್ಟು ಹೋಗಿದ್ದಾರೆ? ತಿಳುವಳಿಕೆ ಇಲ್ಲದೆ, ಅರಿವಿಲ್ಲದೆ, ಸತ್ಯದ ಜ್ಞಾನ ಇಲ್ಲದೆ, ಸತ್ಯವೇದವನ್ನು ಓದಿ ಸತ್ಯವೇದವನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಹಾಗಾದ್ರೆ ಎಲ್ಲಿ ಆಶೀರ್ವಾದ ಬರುತ್ತೆ? ಮೊದಲು ದೇವರ ರಾಜ್ಯ ಮತ್ತು ನೀತಿಯನ್ನು ಹುಡುಕು, ಅದರ ಜೊತೆಗೆ ಎಲ್ಲವೂ ಕೊಡಲು ಪಡುತ್ತದೆ. ಹುಡುಕು ನೀನು ದೇವರನ್ನ. ಪ್ರಾರ್ಥನೆಯಲ್ಲಿ ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಮಾಡು, ದೇವರನ್ನು ಆಶೀರ್ವದಿಸ್ತಾರೆ. ಓಕೆ, ಬುದ್ಧಿ ಇಲ್ಲದ್ದು, ತಿರುವಿ ಹಾಕದ ಚಪಾತಿ. ನೆಕ್ಸ್ಟ್ ಓದಪ್ಪ 8:11 ಎಫ್ರಾಯಿಮು ಯಜ್ಞ ವೇದಿಗಳನ್ನು ಹೆಚ್ಚೆಚ್ಚಾಗಿ ಕಟ್ಟಿ ಪಾಪ ಮಾಡಿದೆ. ಯಜ್ಞವೇದಿ. ನಿಮಗೆ ಒಂದೇ ಸಭೆ ಇರಬೇಕು, ಆತ್ಮಿಕ ಸಭೆ. ನಿಮ್ಮ ಮಗು ನಿಮಗೊಂದು ಮಕ್ಕಳು ಕೊಟ್ಟಿದ್ದಾನೆ ಅಂದ್ಕೊಳ್ಳಿ. 4 ದಿನ ನಿಮ್ಮ ಹತ್ರ, 4 ದಿನ ನಿಮ್ಮ ತಂಗಿ ಮನೆಯಲ್ಲಿ,
4 ದಿನ ನಿಮ್ಮ ಮಾವನ ಮನೆಯಲ್ಲಿ, ಮತ್ತು 4 ದಿನ ನಿಮ್ಮ ಅಣ್ಣನ ಮನೆಯಲ್ಲಿ, ಮತ್ತು 4 ದಿನ ನಿಮ್ಮ ಮನೆಯಲ್ಲಿ ಬರೋಷ್ಟೊಳಗೆ ಅದಕ್ಕೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿರುತ್ತೆ. ಹಾಗಾದರೆ ಒಂದು ಮಗುಗೆ ನಾವು ಏನು ಕೊಡ್ತಾ ಇದ್ದೇವೆ, ಏನು ಕೊಟ್ಟಿದ್ದೀನಿ, ಯಾವ ಮದ್ದು ಕೊಟ್ಟಿದ್ದೀನಿ, ಯಾವ ಮೆಡಿಸಿನ್ ಕೊಟ್ಟಿದ್ದೀನಿ ಅನ್ನೋದು ಆ ತಂದೆಗೆ ಗೊತ್ತು. ಹೌದಾ ಅಲ್ವಾ? ಹಾಗಾಗಿ ಹೇಳ್ತಾರೆ, ಹೆಚ್ಚಿಗೆ ಯಜ್ಞವೇದಿ, ಹೆಚ್ಚಿಗೆ ಪಾಸ್ಟರ್ ಫ್ರೆಂಡ್ಶಿಪ್ಪು, ಹೆಚ್ಚಿಗೆ ಸಭೆಗೆ ಅಲ್ಲೆಲ್ಲೇ ಅಲದಾಡ್ತಾ ಇರೋದು, ಗಾಳಿ ಥರ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಬೆಳಿಗ್ಗೆ ಇಲ್ಲಿ, ಸಾಯಂಕಾಲ ಅಲ್ಲಿ, ಮಧ್ಯಾಹ್ನ ಅಲ್ಲಿ, ಮಿಕ್ಸ್. ಕತ್ತೆ ತನ್ನ ಗೋದಲಿಗೆ ತಿರುದಿದೆ, ಎತ್ತು ತನ್ನ ಮನೆಯನ್ನು ಅರಿತಿದೆ, ಕೋಳಿಗೆ ತನ್ನ ಗೂಡು ಗೊತ್ತು, ನಾಯಿಗೂ ತನ್ನ ಯಜಮಾನ ಗೊತ್ತು, ನನ್ನ ಜನರಿಗೂ ತಿಳಿವಳಿಕೆ ಇಲ್ಲವಲ್ಲ. ಏನು ಪಾಸ್ಟರ್ ನೀವು ಕವಿತೆ ಬರೆದ್ರ? ನಾನು ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮಪ್ಪ ಬರೆದಿಟ್ಟಿದ್ದಾರೆ ಏಸಾಯದಲ್ಲಿ. ಏಸಾಯದಲ್ಲಿ ಓದಪ್ಪ, 1 2 ವಾಕ್ಯದೆಲ್ಲ ಇದೆ ನೋಡಪ್ಪ. 3 ಓದಯ್ಯ, ಓದು. ಎತ್ತು ಯಜಮಾನನನ್ನ, ಕತ್ತೆ ಒಡೆಯನ ಕೊಟ್ಟಿಗೆಯನ್ನ, ಗೋದಲಿಯನ್ನ ತಿಳಿದಿರುವವು. ಇಸ್ರಾಯೇಲ್ ಜನರಿಗೋ, ಈ ವಿಶ್ವಾಸಿ ಜನರಿಗೋ ತಿಳುವಳಿಕೆ ಇಲ್ಲ. ಏನಿಲ್ಲ? ಕೈ ಹಿಂಗಿಕ್ರಿ. ಏನಿಲ್ಲ ನಿನಗೆ? ದೇವರ ತಿಳುವಳಿಕೆ, ವಾಕ್ಯದ ತಿಳುವಳಿಕೆ ಇಲ್ಲ. ಬೇರೆ ಎಲ್ಲದರಲ್ಲೂ ಜ್ಞಾನ ಇರುತ್ತೆ. ಫೌಂಡೇಶನ್ ಕ್ರೀಮು, ಡ್ರೆಸ್ಅಪ್, ಇವೆಲ್ಲ ಗೊತ್ತಿರುತ್ತೆ. ವಾಕ್ಯದ ಅರಿವಿನಲ್ಲಿ ಬೆಳೀತಕ್ಕಂಥ ತಿಳುವಳಿಕೆ ಡಮ್ಮಿ ಪೀಸು ನೀನು. ಅದಕ್ಕೆ ಎಲ್ಲದರಲ್ಲೂ ಡಮ್ಮಿ. ಓದಪ್ಪ. ಎತ್ತು ತನ್ನ ಯಜಮಾನನನ್ನು, ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವವು. ನಾನು ಚಿಕ್ಕ ವಯಸ್ಸಿದ್ದಾಗ ಗ್ರಾಮದಲ್ಲಿ ಬೆಳೆದವನು. ಸಾಯಂಕಾಲ ಆದರೆ ಸಾಕು, ಎಮ್ಮೆ ಕರು ಅಂತ ಬಂದ್ಬಿಡೋದು. 6 ಗಂಟೆ ಆದರೆ ಸಾಕು, ಕೋಳಿಗಳು ಬಂದ್ಬಿಡು, ಬರ್ತದ ಇಲ್ಲ. ಬೆಕ್ಕು ಸಂಜೆ ಮಿಯೋ ಮಿಯೋ ಅಂತ ಬಂದು ಎಲ್ಲ ಉಜ್ಜುತ್ತದೆ. ಹೌದಲ್ವಾ? ಬರ್ತದ ಇಲ್ವಾ? ಇದಕ್ಕೆಲ್ಲ ಅಪ್ಪ ಯಾರು ಅಂತ ಗೊತ್ತು. ಆದರೆ ವಿಶ್ವಾಸಿಗೇನೆ ಅಪ್ಪ ಯಾರಂತ ಗೊತ್ತ. ಇವನು 2-3 ಅಪ್ಪ ಇಟ್ಕೊಂಡವನೇ. ಓದಪ್ಪ. ಇಸ್ರಾಯೇಲ್ ಜನರಿಗೋ ತಿಳುವಳಿಕೆ ಇಲ್ಲ. ನನ್ನ ಪ್ರಜೆಯು ಆಲೋಚಿಸುವುದಿಲ್ಲ. ಪಾಪಿಷ್ಟ ಜನವೇ. ನಾನು ಹೇಳ್ತಿದ್ದೀನ? ಯಾರು ಹೇಳ್ತಿರೋದು? ಪಾಪ ಮಾಡ್ತಾ ಇದ್ರೆ ಪಾಪಿಷ್ಟ ಜನ. ಅಧರ್ಮ ಭಾರ ಹೊತ್ತಿದೆ ಪ್ರಜೆಯೇ, ದುಷ್ಟ ಜಾತಿಯೇ, ದ್ರೋಹಿಗಳಾದ ಮಕ್ಕಳೇ, ನಿಮ್ಮ ಗತಿಯನ್ನು ನಾನು ಏನು ಹೇಳಲಿ? ಯೆಹೋವನನ್ನು ತೊರೆದಿದ್ದಾರೆ. ದೇವರನ್ನ ತೊರೆದಿದ್ದೀರಾ, ದೇವರನ್ನ ಬಿಟ್ಟಿದ್ದೀರಾ, ಸತ್ಯವನ್ನ ಬಿಟ್ಟಿದ್ದೀರಾ, ಪರಿಶುದ್ಧವನ್ನ ಬಿಟ್ಟಿದ್ದೀರಾ, ವಿಧೇಯತ್ವವನ್ನು ಬಿಟ್ಟಿದ್ದೀರಾ, ಆರಾಧನೆ ಮಾಡೋದನ್ನ ಬಿಟ್ಟಿದ್ದೀರಾ, ಸತ್ಯವೇದ ಧ್ಯಾನ ಮಾಡೋದನ್ನ ಬಿಟ್ಟಿದ್ದೀರಾ, ಆಲಯಕ್ಕೆ ಬರೋದನ್ನ ಬಿಟ್ಟಿದ್ದೀರಾ, ಕರ್ತನಿಗೆ ತಕ್ಕಿ ಬಳಿಗಿರ್ತಕ್ಕಂಥ ದಾರಿಯನ್ನ, ಮಾರ್ಗವನ್ನ ನೀವು ಬಿಟ್ಟಿದ್ದೀರಾ. ನೀವು ದ್ರೋಹಿಗಳು. ಮನ ತಿರುಗು. ದೇವರು ಯಾಕೆ ಹೇಳ್ತಾ ಇದ್ದಾರೆ? ಮನ ತಿರುಗಲಿಕ್ಕೆ. ನೀವು ಏನೇ ಮಾಡಿರ್ರಿ, ಇವತ್ತು ದೇವರು ಒಂದು ಚಾನ್ಸ್ ಕೊಡ್ತಾ ಇದ್ದಾರೆ. ಇದು ನಿಮಗೆ ಕೊನೆಯ ಅವಕಾಶ ನಿಮ್ಮ ಜೀವನದಲ್ಲಿ. ನೀನು ಮನ ತಿರುಗು. ಏನು ಪಾಪನೇ ಮಾಡಿರು, ಏನು ಅಕ್ರಮನೇ ಮಾಡಿರು, ಏನು ಅನ್ಯಾಯನೇ ಮಾಡಿರೋ, ದೇವರು ಇವತ್ತು ಜೀವ ಕೊಟ್ಟಿದ್ದಾರೆ. ಯಾಕೆ ಗೊತ್ತಾ? ನನ್ನ ಮಕ್ಕಳು ಹಾಳಾಗಬಾರ್ದು. ನಿಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ಹೆಂಗೆ ಹೇಳ್ತೀರಾ? 1 ಸತಿ ಮಾಡಬೇಡ ಅಂತೀರಾ, 2 ಸತಿ ಮಾಡಬೇಡ ಅಂತೀರಾ, 3ನೇ ಸತಿ ಹೆಂಗಂತೀರಾ ನೀವು? ಏನು? ಒಂದು ಆಕ್ಷನ್, ಇನ್ನೊಂದು ಸ್ವರ ಹೆಂಗೆ ಬರ್ತದೆ? ಚಿನ್ನ ಮಾಡಬಾರ್ದೆ. ಅವ್ರ ಮಗಳು ನಗ್ತಾ ಇದ್ದಾಳೆ. ಎಲ್ಲರೂ ಅಷ್ಟೇ. ಹೌದಾ ಅಲ್ವಾ? ಯಾಕೆ? ಪ್ರೀತಿ. ಮಗುನ ಮೇಲೆ ಪ್ರಾಣ, ಜೀವನ ಇಟ್ಟಿದ್ದಾನೆ. ಅದಕ್ಕೆ ಕೂಗ್ತಾ ಇದ್ದಾನೆ, ಗರ್ಜಿಸ್ತಾ ಇದ್ದಾನೆ, ನೀನು ಹಾಳಾಗಬಾರ್ದು, ನೀನು ಚೆನ್ನಾಗಿರ್ಬೇಕಂತೇಳಿ. ಅದೇ ಓಶದಲ್ಲಿ ನಾವು ಓದೋದಾದರೆ ವಾಕ್ಯ ಹೇಳ್ತದೆ. 11:10 ಓದ್ರಿ. 11:10
ಸಿಂಹದಂತೆ ಗರ್ಜಿಸುತ್ತಿರುವ ಯೆಹೋವನನ್ನು ನೋಡಿ, ಸಿಂಹದಂತೆ. ನಾನು ಯಾಕೆ ಇಷ್ಟು ಕೂಗ್ತಾ ಇದ್ದೀನಿ? ಯೆಹೋವ ಗರ್ಜಿಸ್ತಾ ಇದ್ದಾನೆ. ದೇವರ ಗರ್ಜನೆ ಇದು, ಮನ ತಿರುವಿಕೆಯ ಗರ್ಜನೆಯ ಧ್ವನಿ ಇದು. ಈ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರಿಗೂ ಮನ ತಿರುಗಲಿಕ್ಕೆ ದೇವರ ಗರ್ಜನೆ ಇದು. ನೀನು ನಿನ್ನ ದೇವರು ನಿನ್ನ ತಂದೆ, ನೀನು ಆತನ ಮಗ, ಆತನ ಮಗಳು. ನಿನ್ನನ್ನು ನರಕ, ನಿನ್ನನ್ನು ಸೈತಾನನು ಹಿಡಿಬಾರ್ದು, ನಿನ್ನ ಜೀವಿತ ಹಾಳಾಗೋಗ್ಬಾರ್ದು ಅಂತೇಳಿ ಅಪ್ಪ ಕೂಗ್ತಾ ಇದ್ದಾನೆ. ಮನ ತಿರುಗೋ. ಗರ್ಜಿಸುವ ಸಿಂಹ. ಇಲ್ಲ, ನಿನ್ನ ಬದುಕು ಹಾಳಾಗೋಗ್ಬಿಡುತ್ತೆ. ಪುತ್ರ ವಾತ್ಸಲ್ಯ, ತಂದೆಯ ವಾತ್ಸಲ್ಯ ಇದು ಕೂಗ್ತಾ ಇದೆ, ಮನ ತಿರುಗು ಅಂತೇಳಿ. ಅದಕ್ಕೆ ಏನೇನಿದೆ ಮಿಸ್ಟೇಕ್ ಅದನ್ನು ಹೇಳ್ತಾ ಇದ್ದಾರೆ. ನಾವು ಮನ ತಿರುಗಿದ್ರೆ ಖಂಡಿತ ದೇವರು ನಮ್ಮನ್ನು ಕೈ ಬಿಡಲ್ಲ. ಇವತ್ತು ನಾವು ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು 100ಕ್ಕೆ ದೇವರಿಗೆ ಮೆಚ್ಚುವಾಗುವ ಮಾರ್ಗದಲ್ಲಿ ಇದ್ದೇವ? ನಾವು ಇಲ್ಲ, ಎಲ್ಲೋ ಕುಂದುಕೊರತೆಗಳಿದೆ. ಆದರೆ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನ ಆಶೀರ್ವದಿಸಬೇಕು, ನಾನು ನಿನ್ನ ಹೆಚ್ಚಿಸಬೇಕು. ಅದಕ್ಕೆ ಕೆಲವೊಂದು ವಿಷಯದಲ್ಲಿ ಮನ ತಿರುಗಬೇಕಾಗಿದೆ. ನೀ ಮನ ತಿರುಗು. ಅರ್ಥ ಆಗ್ತಾ ಇದೆಯಾ? ತಿರುವಾಕು, ಮಿಕ್ಸ್ ಆಗಬೇಡ ಲೋಕದ ಜೊತೆ, ವಿಧೇಯನಾಗು. ನೆಕ್ಸ್ಟ್ 11-12. ಎಫ್ರಾಯಿಮೇ ಸುಳ್ಳಿನಿಂದಲೂ ಇಸ್ರಾಯೇಲ್ ವಂಶವು ಮೋಸದಿಂದಲೂ ನನ್ನನ್ನು ಮುತ್ತಿಕೊಂಡಿವೆ. ಬಾಯಿ ತೆರೆದ್ರೆ ಸುಳ್ಳು. ಚಿಕ್ಕ ಚಿಕ್ಕ ವಿಷಯಕ್ಕೆ 10 ರೂಪಾಯಿ ನಯಾ ಪೈಸೆಗೆ ಸುಳ್ಳು ಹೇಳೋದು, 100 ರೂಪಾಯಿಗೆ ಸುಳ್ಳು ಹೇಳೋದು, 1000 ರೂಪಾಯಿಗೆ ಸುಳ್ಳು ಹೇಳೋದು, ಕೆಲಸದಲ್ಲಿ ಸುಳ್ಳು ಹೇಳೋದು. ಸುಳ್ಳು ಹೇಳ್ಕೊಂಡು ಶಾಲೆಗೆ ಹೋಗೋದಿಲ್ಲ. ನಿಮ್ಮಲ್ಲಿ ಎಷ್ಟು ಸುಳ್ಳಿದೆ ಅದನ್ನು ತೆಗೆದಾಕ್ರಿ. ಸುಳ್ಳು ಹೇಳುವರ ಬಾಯಿ ಏನಾಗತ್ತೆ? ಮುಚ್ಚಲು ಪಡುತ್ತದೆ. ನಿಮ್ಮ ಆಶೀರ್ವಾದಕ್ಕೆ ನೀವೇ ಮುಳ್ಳು ತಂದುಕೊಳ್ತೀರಾ. ನಿಮ್ಮ ಮನೆಯಲ್ಲಾಗಲಿ, ನಿಮ್ಮ ಕುಟುಂಬದಲ್ಲಾಗಲಿ, ಸಭೆಯಲ್ಲಾಗಲಿ, ಪಾಸ್ಟರಾಗಲಿ, ಯಾವ ವಿಷಯಕ್ಕೂ ಸುಳ್ಳು ಹೇಳಬೇಡಿ. ಮದುವೆ ವಿಷಯ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು, ಸತ್ಯ ಹೇಳಿ. ದೇವರ ವಾಕ್ಯ ಏನು ಹೇಳುತ್ತೆ ಅದ್ರ ಪ್ರಕಾರ ನಡೀರಿ, ಸಾಕು. ನಿಮ್ಮ ಬಾಳ್ನ ನೀವು ಯಾಕೆ ಕೆಡಿಸ್ಕೊಳ್ತೀರಾ? ನಿಮ್ಮ ಬದುಕಿಗೆ ನೀವು ಯಾಕೆ ಮಣ್ಣು ಹಾಕೊಳ್ತೀರಾ? ನೀವು ಸತ್ಯ ಹೇಳಿದ್ರೆ ನಿಮ್ಮೊಳಗೊಂದು ಫ್ರೀನೆಸ್ ಇರ್ತದೆ. ಸುಳ್ಳು ಹೇಳಿದ್ರೆ ಒಂದು ಸುಳ್ಳು ಹೇಳಿ ಅದನ್ನು ಮುಚ್ಚಾಕಲಿಕ್ಕೆ 1000 ಸತ್ಯನ ಸುಳ್ಳಾಗಿ ಹೇಳ್ಬೇಕಾಗತ್ತೆ. ಒಂದು ಸುಳ್ಳು ಹೇಳ್ಬಿಟ್ರೆ ಮತ್ತೆ ಸತ್ಯ ಹೇಳಿದ್ರು ಕೂಡ ಇನ್ನೇನು ಮಗ ಹೇಳೋದೆಲ್ಲ ಸುಳ್ಳು ಪುರ್ಕಾನೆ ಇವನಂತಾರೆ. ಹಾಗಾಗಿ ಹೇಳ್ತಾರೆ, ದೇವರ ಜನರೇ, ನಿಮ್ಮ ಮಧ್ಯದಲ್ಲಿ ಸುಳ್ಳು ಸುತ್ತಕೊಂಡಿದೆ. ನಿಮ್ಮ ಜೀವನದ ಸುಳ್ಳು. ಅಪ್ಪನ ಹತ್ರ ಸುಳ್ಳು ಹೇಳ್ತೀಯಾ, ಅಮ್ಮನ ಹತ್ರ ಸುಳ್ಳು ಹೇಳ್ತೀಯಾ. ಅಮ್ಮೆ ಎಷ್ಟೋ ಸಂಬಳ? 20,000 ಸಂಬಳ. ಅಮ್ಮನಿಗೆ ಏನು ಹೇಳ್ತಾನೆ? 15,000, 15,000, 5,000 ರೂಪಾಯಿ ಸ್ವಿಚ್. 3 ತಿಂಗಳಿಗೆ ಇರೋ ಕೆಲಸನೂ ಹೋಯ್ತು. ಮತ್ತೆ ಅಮ್ಮನ ಹತ್ರ ಭಿಕ್ಷೆಗೆ ಬಂದು ನಿಲ್ಲಬೇಕು. ನಾಚಿಕೆ ಆಗಲ್ಲ? ಮೀಸೆ ಬಂದನು ಹೋಗಿ ಅಪ್ಪನ ಹತ್ರ ಇಸ್ಕೊಳ್ತೇವೆ. ದುಡಿ ಹೋಗೋ. ಸುಳ್ಳು ಹೇಳೋದು ಅದನ್ನು ಬಿಟ್ಬಿಡಿ ಅಂತ ದೇವರು ಹೇಳ್ತಾ ಇದ್ದಾರೆ. ಯಾರ ಹತ್ರ ಸುಳ್ಳು ಹೇಳಬೇಡಿ. ಯಾಕೆ ಸುಳ್ಳು ಹೇಳ್ತೀರಾ? ನೀವು ಸುಳ್ಳು ಹೇಳಿದರೆ ದೇವರಿಗೆ ಅಗೌರವ ಮಾಡಿದಂಗೆ, ಸತ್ಯವೇದಕ್ಕೆ ಅಗೌರವ ಮಾಡಿದಂಗೆ, ನಿಮ್ಮ ಆತ್ಮಿಕ ಜೀವಿತಕ್ಕೆ ಅಗೌರವವನ್ನು ತಂದಂಗೆ, ಅದು ದೇವರಿಗೆ ಅವಮಾನ ಮಾಡಿದಾಗೆ. ದೇವರಿಗೆ ಅವಮಾನ ಮಾಡ್ತೀರಾ? ದೇವರಿಗೆ ಅವಮಾನ ಮಾಡ್ತೀರಾ? ನೀವು ದೇವ್ರ ಮಕ್ಕಳಾಗಿ ಇಲ್ಲ ಅಂತ ಎಷ್ಟು ಜನ ಹೇಳ್ತೀರಾ? ಏಬ್ರಾಹಿಂ ಹೇಳ್ತಾರೆ, ನೀ ಸುಳ್ಳು ಹೇಳಬೇಡ. ಓದಪ್ಪ 9-8 ಓದಪ್ಪ. ಎಫ್ರಾಯಿಮು ನನ್ನ ದೇವರ ವಿಷಯವಾಗಿ ಹೊಂಚು ಹಾಕುತ್ತದೆ. ಈಗ 4 ಓದಪ್ಪ. ಯಾವನು ಎದುರಿಸದಿರಲಿ, ಯಾವನು ಖಂಡಿಸದಿರಲಿ, ನಿಮ್ಮ ಜನರು ಯಾಜಕನೊಂದಿಗೆ ಹೋರಾಡುವವರಂತಿದ್ದಾರೆ. ಯಾರ ಜೊತೆಗೆ ಹೋರಾಡೋದು? ಪಾಸ್ಟ್ ಜೊತೆ ಜಗಳ ಮಾಡೋದು. ಏನಾರು ಸತ್ಯ ಹೇಳಿದ್ರೆ ಅದಲ್ಲ, ಇದು ಹೀಗೆ ಹೋಗ್ಬೇಕಂತ ಹೇಳಿದ್ರೆ ನಮ್ಮ ಹತ್ರ ಬಂದು ಜಗಳ ಮಾಡೋದು. ಅಪ್ಪ ಏನಾರು ಬುದ್ಧಿ ಹೇಳಿದ್ರೆ ಅಪ್ಪನಿಗೆ ತಿರುಗೇಟು ಕೊಡೋದು. ಇದು ಜೀವನದಲ್ಲಿ ಉದ್ಧಾರ ಆಗಲ್ಲ. ತಂದೆ ತಾಯಿಯನ್ನ ವಿರೋಧವಾಗಿ ಮಾಡ್ಕೋಬೇಡ. ತಂದೆ ತಾಯಿಗೆ ವಿಧೇಯನಾಗು, ಪಾಸ್ಟ್ರಿಗೆ ವಿಧೇಯರಾಗು, ಹಿರಿಯರನ್ನು ಗೌರವಿಸು. ನೀನು ಎತ್ತಿ ಸಾಕಿ ಸಲಗಿ, ಆಮೇಲೆ ನಿನ್ನ ಬಂಧು ಬಳಗ ರಿಲೇಷನು ಅವ್ರ ಜೊತೆ ಎಲ್ಲ ನಿನ್ನ ಸಂಬಂಧ ಸರಿಯಾಗಿರಲಿ. ಅದು ನಿನಗೆ ಆಶೀರ್ವಾದವನ್ನು ತರತ್ತೆ. ಅವ್ರ ಹತ್ರ ಹಣ ಇಲ್ಲದೆ ಇರ್ಬೋದು, ಅವ್ರ ಹತ್ರ ನಿನ್ನಾಗೆ ಅವ್ರಿಗೆ ವಿದ್ಯೆ ಇಲ್ಲದೆ ಇರ್ಬೋದು, ನಿನ್ನಾಗೆ ಸ್ಟೈಲಾಗಿ ಬಟ್ಟೆ ಅವ್ರು ಹಾಕದೇ ಇರ್ಬೋದು. ಅಂದು ಮಾತ್ರಕ್ಕೆ
ಅವನ್ನ ಅಲ್ಲಗಳಿಬೇಡ. ಅವರು ಕೊಡ್ತಕ್ಕಂಥ ಗೌರವವನ್ನು ಕೊಟ್ಟು ಗೌರವಿಸು. ನೀನು ನಿನ್ನ ಜೀವನದಲ್ಲಿ ಗೌರವ ಸ್ಥಾನದಲ್ಲಿ ಇರ್ತೀಯ. ಅದಕ್ಕೆ ದೇವರು ಹೇಳ್ತಾರೆ, ಅವ್ರನ್ನ ಎದುರಿಸಬೇಡ. ಇವತ್ತು ಎಷ್ಟೋ ಕ್ರೈಸ್ತರು ಹಾಗೆ ಮಾಡ್ತಾ ಇದ್ದಾರೆ, ಅದು ಒಳ್ಳೆಯದಲ್ಲ. 13:6 ಆಹಾರವು ನಿನ್ನವರಿಗೆ ಸಿಕ್ಕಿದಾಗ ಹೊಟ್ಟೆ ತುಂಬಿಸಿಕೊಂಡರು. ಹೊಟ್ಟೆ ತುಂಬಿದಾಗ ಅವರ ಮನಸ್ಸು ಉಬ್ಬಿಕೊಂಡಿತು. ಇದರಿಂದ ನನ್ನನ್ನು ಮರೆತು ಬಿಟ್ಟರು. ಆಹಾರವು ಇಲ್ಲಿ ನೋಡಿ, ಹೊಟ್ಟೆ ತುಂಬಿದಾಗ ಪ್ರಾರ್ಥನೆಗೆ ಬರಲಿಲ್ಲ. ಬ್ಯಾಂಕು ತುಂಬಿದಾಗ ನೋ ಚರ್ಚು, ಅಡ್ರೆಸ್ಸೇ ಮರ್ತೋಯ್ತು. ನಿನಗೆ ಕೆಲಸ ಸಿಕ್ಕಿದ ಮೇಲೆ ದೇವರನ್ನ ಮರೆತೆ, ಹಣ ಸಿಕ್ಕಿದ ಮೇಲೆ ದೇವರನ್ನ ಮರೆತೆ. ನಿನಗೆ ಅಡ್ರೆಸ್ಸೇ ಇರಲಿಲ್ಲ, ನಿನಗೊಂದು ಸ್ಥಾನ, ನಿನಗೊಂದು ಬೆಲೆ, ನಿನಗೆ 4 ಜನದ ಪರಿಚಯ ಏನೂ ಇಲ್ಲ. ಆಗ ದೇವರನ್ನ ಹುಡುಕಿದೆ. ಇವಾಗ ಎಲ್ಲ ಬಂದ ಮೇಲೆ ನಿನ್ನ ದೇವರನ್ನೇ ನೀನು ಮರೆತಿದೀಯಾ? ಏನು ಕೆಲಸ ಇಲ್ಲದಾಗ ಕೇಳ್ತಾರೆ, ಪಾಸ್ಟರ್ ಉಪವಾಸ ಪ್ರಾರ್ಥನೆ ಯಾವಾಗ? ಶುಕ್ರವಾರ. ಸ್ವಲ್ಪ ಬೆಳೆದು ಸ್ವಲ್ಪ ಎಲ್ಲ ಬಂದು ಸ್ವಲ್ಪ ಬ್ಲ್ಯಾಕ್ ಹೋಗಿ ಸ್ವಲ್ಪ ಕಲರ್ ಎಲ್ಲ ಬಂದ್ಬಿಟ್ರೆ ಅಡ್ರೆಸ್ಸೇ ಇಲ್ಲ. ನೋಡಿ, ಏನು ಇಲ್ದಿದ್ದಾಗ ರಿಲೇಷನ್ ಯಾರು ಹೆಂಗಿದೆ ಅಂತ ಕೇಳಲ್ಲ. 4 ರೂಪಾಯಿ ನಿಮ್ಮ ಹತ್ರ ಬಂದರೆ, ಅಕ್ಕ ಹೆಂಗೆ ಚೆನ್ನಾಗಿದೆಯಾ ಅಕ್ಕ? ನೊಣ ಹಂಗೆ ಮೆತ್ಕೊಂಡ್ಬರ್ತದೆ. ನೊಣ ಬಂದು ಇವ್ರು ಬಿಟ್ಟು ಹೋಗೋತೇನೋ, ಜೊತೆ ಹೇಳ್ಕೊಂಡು ಹೋಗ್ಬಿಡ್ತದೆ. ಲೈಫ್ ಹೌದಲ್ವಾ? ದೇವ್ರು ಹೇಳ್ತಾರೆ, ಲೇ, ಕಷ್ಟದಲ್ಲಿ ನಾನು ನಡೆಸಿದ್ದು ನಾನು, ನಿನ್ನನ್ನು ನೀನು ನಡೆಯುವ ಹಾಗೆ ಕಲಿಸ್ಕೊಟ್ಟಿದ್ದು ನಾನು. ಇವತ್ತು ನಿನಗೊಂದು ಸ್ಥಾನ, ಮಾನ, ಒಂದು ವಿದ್ಯೆ, ಒಂದು 4 ಜನರ ಪರಿಚಯ, ಸ್ವಲ್ಪ ಹಣ. ಈಗ ಅಪ್ಪನ ಹತ್ರ 100 ರೂಪಾಯಿ ನೋಟ್ ಇದ್ದರೆ ನಿನ್ನ ಹತ್ರ 2,000 ರೂಪಾಯಿ ನೋಟು. ಅಪ್ಪನ ಹತ್ರ ಇರೋದು ಬಟನ್ ಫೋನು, ನಿನ್ನ ಹತ್ರ ಇರೋದು ಸ್ಮಾರ್ಟ್ ಫೋನು. ಅಪ್ಪನಿಗೆ ಬಟನೇ ಗೊತ್ತು, ನಿನಗೆ ಸ್ಮಾರ್ಟಾಗಿ ಎಲ್ಲ ಗೊತ್ತು. ಒಂದು ಮಾತ್ರಕ್ಕೆ ನಿಮ್ಮಪ್ಪನನ್ನು ನೀನು ಮರೆತರೆ ಜೀವನದಲ್ಲಿ ಉದ್ಧಾರ ಆಗ್ತೀಯ ಅಂತಕ್ಕಂಥ ಪ್ರಶ್ನೆ ನಿಮ್ಮ ಮುಂದಿದೆ. ಒಂದು ಮಾತು ಹೇಳ, ನೀವು ಹೇಗಿದ್ದೀರಿ ಅಂತ ನಾನು ಹೇಳ, ನೆನಪು ಮಾಡಿಸ್ತೀನಿ. ಎಲ್ರಿಗೂ ID ಕಾರ್ಡ್ ಇದೆ, ವೋಟರ್ ID ಕಾರ್ಡ್ ಇದೆಯಾ? ಎಷ್ಟು ಚೆನ್ನಾಗಿದೆ? ಹೋಗಿ ನಿಮ್ಮ ಮುಖ ನೋಡ್ರಿ ಹೆಂಗಿದೆ ಅಂತ. ಇವಾಗ ಹೆಂಗಿದ್ದೀರಿ? ಇವತ್ತು ಮನೆಗೆ ಹೋಗಿ 2 ಇಟ್ಟು ನೋಡ್ಬೇಕು ಕನ್ನಡಿಯಲ್ಲಿ. ಕನ್ನಡಿಯಲ್ಲಿ ಇದನ್ನು ಹಿಂಗೆ ಇಟ್ಕೊಳ್ಳಿ, ಈ ಮುಖಾನ ಹಿಂಗೆ ಇಟ್ಕೊಂಡು 2 ನೋಡ್ರಿ. ಹೆಂಗಿದ್ದೀರಾ? ಕರ್ರಿಗೆ ಹಳ್ಳಿ ಗುಗ್ಗು ಬೆಪ್ತ ಕಡಿತಾರ. ಈಗ ಪೇಟೆಗೆ ಬಂದು ಈಗ ಏನು ಫೇಶಿಯಲ್ ಮಾಡಿ, ಫೌಂಡೇಶನ್ ಮಾಡಿ, ಅದಾಕಿ ಇದಾಕಿ ಹೆಂಗಿದೆಯಾ? ಪಳಪಳ ಅಂತಿದೆಯಾ? ಅದಕ್ಕೆ ನಿಮ್ಮಪ್ಪನ ಮರ್ತಿಯೇನು? ನಾನೊಂದು ಮಾತು ಹೇಳ್ತೀನಿ, ಸರ್ಕಾರಕ್ಕೆ ಧನ್ಯವಾದ. ಆವಾಗಲೇ ID ಕಾರ್ಡ್ ಕೊಟ್ಟಿದ್ದಕ್ಕೆ. ID ಕಾರ್ಡ್ ನಮ್ಮನ್ನು ID ತೋರಿಸ್ತಾ ಇದೆ. 10 ವರ್ಷದಿಂದ ನೀನು ಹೆಂಗಿದೆ ಗೊತ್ತಾ? ಹಿಂಗೆ. ಇವಾಗ ಹೆಂಗಿದೆ ಗೊತ್ತಾ? ಎಲ್ಲ ಊದ್ಕೊಂಡಿದ್ಯಾ? ದೇವ್ರನ್ನ ಮರಿಬೇಡ. ಕೆಲವರೆಲ್ಲ ಮದುವೆ ಆಗಿ ಬಂದಾಗ ನೋಡ್ರಿ, ಗಂಡ 3-4 ತಿಂಗಳು ಹೆಂಡ್ತಿನೇ ಹಿಂದನೇ ಇರ್ತಾನೆ. 6ನೇ ತಿಂಗಳು ಯಾಕೆ ಯಾಕೆ ಬತ್ತೀಯ? ಮದುವೆ ಆದಾಗ ಹೋದಾಗ ಬಿಡೋದೇ ಇಲ್ಲ. ಹೆಣ್ತೆ ಎಲ್ಲಿಗೆ ಹೋಗ್ತೀಯ? ಅಮ್ಮನೇ ಹೋಗೋಣ. ಇವಾಗ ಹೋಗ್ತೀಯಾ? ಹೋಗು, 6 ತಿಂಗಳು ಬರಬೇಡ. ಅದಲ್ರಿ, ಅದಕ್ಕೆ ಹೇಳಿ. ಯಾಕೆ ಈಗ ಸ್ವಲ್ಪ ಇದೆ ಏನಂತ ಅದಕ್ಕೆ ಹೇಳ್ತಾರೆ, ಹೊಟ್ಟೆ ತುಂಬಿದ ಮೇಲೆ ದೇವರನ್ನು ಮರಿಬೇಡ. ಒಂದು ಉನ್ನತಿ ತಿಂಗಿದ ಮೇಲೆ ದೇವರನ್ನು ಮರಿಬೇಡ. 4 ಅಕ್ಷರ ಕಳಿಸ್ಕೊಟ್ಟಂಥ ಅಪ್ಪ ಅಮ್ಮನ ಮರಿಬೇಡ. 4 ಅಕ್ಷರ ರಕ್ಷಣೆ ನೆಲೆಸಿ ಅಡಿಪಾಯವನ್ನು ಹಾಕಿದಂಥ ಪಾಸ್ಟರ್ನ ಸಭೆಯನ್ನು ನೀನು ಮರಿಬೇಡ. ನಿನ್ನ ಜೀವನದಲ್ಲಿ ಆಶೀರ್ವಾದವನ್ನು ಕೊಡುವಂಥದ್ದಾಗಿರ್ತದೆ. ಅದಕ್ಕೆ ಹೇಳ್ತಾರೆ, ನಾನು ನಿನ್ನನ್ನು ಕರ ಹಿಡಿದು ನಡೆಸಿದನಲ್ಲ. 13ರಲ್ಲಿ ಓದಪ್ಪ. 4 ನಾನಾದರೂ ನೀನು ಐಗುಪ್ತ ದೇಶದಲ್ಲಿದ್ದಾಗ ಕಾಲದಿಂದ ಯೆಹೋವನೆಂಬ ನಿನ್ನ ದೇವರಾಗಿದ್ದೇನೆ. ನನ್ನ ಹೊರತು ಯಾವ ದೇವರು ನಿನಗೆ ಗೊತ್ತಿಲ್ಲ. ನನ್ನ ವಿನಃ ಯಾವ ರಕ್ಷಕನೂ ಇಲ್ಲ. ಅರಣ್ಯದಲ್ಲಿ ಘೋರ ಮರುಭೂಮಿಯಲ್ಲಿ, ನೋಡಿ, ಘೋರ ಮರುಭೂಮಿಯಲ್ಲಿ, ಘೋರ ವ್ಯಾಧಿಯಲ್ಲಿ, ಘೋರ ಪಾಪದಲ್ಲಿ ನಿನ್ನನ್ನು ದುಷ್ಟಿಸಿದವನು ನಾನಲ್ಲವೇ? ಆ ಘೋರ ಪಾಪದಲ್ಲಿ, ಆ ಘೋರ ಸಂಕಟದಲ್ಲಿ, ಆ ಘೋರ ವೇದನೆಯಲ್ಲಿ, ದರಿದ್ರದಲ್ಲಿ ಎಲ್ಲರೂ ನಿನ್ನನ್ನು ಕೈ ಬಿಟ್ಟಾಗ ನಿನ್ನನ್ನು ಮೇಲೆತ್ತು ಬಿಟ್ಟಿದ್ದು ದೇವರ ವಾಕ್ಯವಲ್ಲವೇ?
ಹೌದಾ ಅಲ್ವಾ? ನಿಮ್ಗೊಬ್ಬರು ಬಂದು ಸುವಾರ್ತೆ ಹೇಳಿರ್ಬೋದು, ನಿಮ್ಮನ್ನ ಇಲ್ಲಿ ನಡೆಸಿರ್ಬೋದು. ಅದು ಯಾರು ಮಾಡಿದ್ದು ಗೊತ್ತಾ? ಯಾರು? ನಾನು ಕಣಯ್ಯ ಅಂತ ದೇವರು ಹೇಳ್ತಾ ಇದ್ದಾರೆ. ಆ ಮಹಿಮೆಯನ್ನು ದೇವರು ಕೊಡಿ. ಈಗ ನನ್ನನ್ನು ಮರ್ತೀಯಾ ನೀನು? ಪ್ರಾರ್ಥನೆ ಮರ್ತಿದೀಯಾ? ಚರ್ಚಿಗೆ ಬರೋದನ್ನ ಮರ್ತಿದೀಯಾ? ಸತ್ಯವೇದ ಓದೋದನ್ನ ಮರ್ತಿದೀಯಾ? ಉಪವಾಸ ಕೂಟವನ್ನ ಮರ್ತಿದೀಯಾ? ದೇವರಿಗೆ ದಶಮಭಾಗ ಕಾಣಿಕೆ ಕೊಡೋದನ್ನ ಮರ್ತಿದೀಯಾ? ಹಲ್ಲೆಲೂಯಾ. ದೇವರು ಹೇಳ್ತಾರೆ 6:13 ಆಹಾರವು ನಿನ್ನವರಿಗೆ ಸಿಕ್ಕಿದಾಗ ಹೊಟ್ಟೆ ತುಂಬಿಸಿಕೊಂಡರು. ಹೊಟ್ಟೆ ತುಂಬಿದಾಗ ಅವರ ಮನಸ್ಸು ಉಬ್ಬಿಕೊಂಡಿತು. ಮನಸ್ಸು ನೋಡಿ, ಅಡ್ರೆಸ್ಸೇ ಇರಲ್ಲ. ಇವಾಗ ಯಾರು ಕಾಣಲ್ಲ. ಮಾವನು ಕಾಣಲ್ಲ, ಪಾಸ್ಟ್ರು ಕಾಣಲ್ಲ, ಪಕ್ಕದಲ್ಲಿ ಹೋಗ್ತಿದ್ರು ಕೂಡ ಕಾಣಲ್ಲ. ನಾವೇ ನೋಡಿ ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಈಗೆಲ್ಲ ಸ್ಟೈಲ್ ಬಾರ್ದು, ನಾವೇನೋ ಪ್ರೈಸ್ ಲಾರ್ಡ್. ನಮ್ಮ ಜೀವನದಲ್ಲಿ ಇದು ಇರಬೇಡ ಅಂತ ದೇವ್ರು ಹೇಳ್ತಿದ್ದಾರೆ. ಈ ರೀತಿ ನಡೆದ್ರೆ 13:7 ದೇವ್ರು ಹೇಳ್ತಾರೆ, ಆದ ಕಾರಣ ಯಾವ ಕಾರಣ? ನಾನು ಅವರ ಪಾಲಿಗೆ ಸಿಂಹ ಚಿರತೆಯ ಹಾಗೆ. ಹಲೋ, ಏನಂತೆ? ಯಾರು ವಿಧೇಯರಾಗಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಅನನೀಯ ಸಫಾರಿಯ ಸತ್ತೋದ್ರು. ಹೇಗೆ? ಪಕ್ಕದಲ್ಲಿ ಸುಳ್ಳು ಹೇಳಿದ್ದಕ್ಕೆ ಸತ್ತೋದ್ರು. ಹೌದಾ? ಎರಡನೇದಾಗಿ ಅಪೊಲ್ಲೋಸ 12 23-24 ಒಬ್ಬ ಹೆರೋದ ರಾಜ ಪ್ರವಚನವನ್ನು ಹೇಳ್ತಾ ಇರ್ತಾನೆ. ಪ್ರವಚನ ಹೇಳ್ತಿರ್ಬೇಕಾದ್ರೆ ದೇವರು ಅವನ ಜೊತೆ ಮಾತಾಡ್ತಾರೆ. ಮಾತಾಡಿದ ಮೇಲೆ ಆ ಕಾರ್ಯವನ್ನು ಕುರಿತು, ಆ ಪ್ರವಚನವನ್ನು ಕುರಿತು, ಆ ಸಂಗತಿಯನ್ನು ಕುರಿತು, ಆ ಆರಾಯವನ್ನು ಕುರಿತು ದೇವರಿಗೆ ಮಹಿಮೆ ಸಲ್ಲಿಸಬೇಕು. ಹಲ್ಲೆಲೂಯಾ. ಇವನು ಏನು ಮಾಡ್ತಾನೆ? ಅದರ ಬಗ್ಗೆ ದೇವರ ಮಹಿಮೆ ಸಲ್ಲಿಸಿಲ್ಲ. ಒಂದು ತಿಂಗಳೆಲ್ಲ ಕೆಲಸಕ್ಕೆ ಹೋದ್ರೆ ಬಂದು ದೇವರ ಪಾದದಲ್ಲಿಟ್ಟು, ದೇವರೇ ಈ ತಿಂಗಳೆಲ್ಲ ಕೆಲಸಕ್ಕೆ ಹೋಗೋದಕ್ಕೆ ಸ್ತೋತ್ರ, ಆರೋಗ್ಯ ಕೊಟ್ಟಿದ್ದಕ್ಕಾಗಿ ನೀನು ಥ್ಯಾಂಕ್ ಯು, ಈ ಬಟ್ಟೆ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು, ಈ ಗಂಡನಿಗೋಸ್ಕರ ಸ್ತೋತ್ರ, ಈ ಮಕ್ಕಳಿಗೋಸ್ಕರ ಸ್ತೋತ್ರ ಅಪ್ಪ ಅಂತೇಳಿ ದೇವ್ರಿಗೆ ಏನು ಮಾಡಬೇಕು? ಮಹಿಮೆಯನ್ನು ಸಲ್ಲಿಸಬೇಕು. ಈ ರಾಜ ಏನು ಮಾಡ್ದ? ಮಹಿಮೆ ಸಲ್ಲಿಸಲಿಲ್ಲ. ಓದಪ್ಪ 12:23-24 ಇರಬೇಕು. ಆ ಘನವನ್ನ ಅವನು ದೇವರಿಗೆ ಸಲ್ಲಿಸದೆ ಹೋದದರಿಂದ. ಆ ಘನವನ್ನ ಗಮನಿಸಿ ಅಕ್ಕ, ಜೀವನದಲ್ಲಿ ನಾವು ದೇವರನ್ನ ಮಹಿಮೆ ಪಡಿಸಬೇಕು. ₹1 ಇರಲಿ, ಒಂದು ತಂಬಿಗೆ ನೀರಿರಲಿ, ಒಂದು ಗ್ಲಾಸ್ ನೀರಿರಲಿ, ದೇವರೇ ನಿನಗೆ ಸ್ತೋತ್ರಪ್ಪ, ಈ ನೀರು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇವನು ದೇವರಿಗೆ ಆ ಘನತೆಯನ್ನ ಕೊಡದೆ ಹೋದಾಗ ಕರ್ತನ ದೂತನು, ಯಾರು ಹೇಳಿ? ಕರ್ತನ ದೂತನು. ಎಲ್ಲರೂ ಹೇಳಿ, ಕರ್ತನ ದೂತನು ಆ ಕ್ಷಣದಲ್ಲಿ ಅವನನ್ನು ಬಡಿದನು. ಇಲ್ಲಿ ಜೀವನನೇ ಉಳಾಗಿ ಸತ್ತು ಹೋದ. ಯಾಕೆ? ದೇವರಿಗೆ ಕೊಡ್ತಕ್ಕಂಥ ಘನವನ್ನ, ಗೌರವವನ್ನು ಕೊಡದೇ ಇರೋದು.